ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ಯಾಡ್, ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಚೆನ್ನಾಗೇನು, ಸೂಪರ್ ಆಗಿದೆ. ಈಗ ಈ ಗಾಡಿಗೊಂದು ಕಳೆ ಬಂತು. ಡ್ಯಾಡ್, ನಿಮ್ಮ ಹೆಂಗಸರು ಆಗ್ಲೇ ಏನಂತ ಹೇಳಿದ್ದು? ನನ್ನ ಹೆಂಡತಿ ಈ ಕಾರ್ ಒಳಗಡೆ ಇದ್ದಿದ್ರಿಂದ ಮೈಲ್ಗೆ ಆಗ್ಬಿಡ್ತು ಅಂತ ಹೇಳಿದ್ರಲ್ವಾ? ಈಗ ಸುಟ್ಟಾಕ ಕೇಳಿ. ಸುಮ್ನೆ ಸ್ನಾನ ಮಾಡದೆ ಗಮ್ಮಂತ ಪರ್ಫ್ಯೂಮ್ ಹಾಕೊಂಡ್ಬಿಟ್ರೆ ಶುದ್ಧ ಆಗ್ಬಿಡಲ್ಲ. ಮನ್ಸು ಒಳ್ಳೆ ಮನ್ಸಿರ್ಬೇಕು. ಅದು ನನ್ನ ಬಂಗಾರಿಗಿದೆ. ಗೌರವ ಅಂತೆ, ಸ್ಟೇಟಸ್ ಅಂತೆ, ಮಣ್ಣಂಗಟಿ. ಅವರ ಪ್ರಕಾರ ನನ್ನ ಹೆಂಡತಿ ಕಾರಲ್ಲಿ ಇದ್ದಕ್ಕೆ ಮೈಲ್ಗೆ ಆಗೋಗಿದೆ ಅಲ್ವಾ? ಈಗ ಸ್ಟಿಕ್ಕರಿಂಗ್ ಮಾಡಿಸಿದೀನಿ. ದಿನ ಈ ಸ್ಟಿಕ್ಕರ್ನ ನೋಡಿ ಹೊಟ್ಟೆಯಲ್ಲಿ ಸ್ಕಾರ್ಪಿಯನ್ ಕ್ವೀನ್ ಚೇಳ್ ಬಿಟ್ಕೊತಾನೆ ಇರ್ಬೇಕು. ಅಲ್ಲ ಡ್ಯಾಡ್, ನಿಯತ್ತು ಇಲ್ದಿರೋ ನಿಮ್ಮ ಹೆಂಗಸರು ನನ್ನ ಹೆಂಗಸರ ಬಗ್ಗೆ ಮಾತಾಡ್ತಾರೆ. ಇವಳೇನಾದ್ರೂ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ವಾಪಸ್ ತಗೊಳ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಹೆಂಗಸರು ಆ 1, 2, 3 ಅಂತ ಹೇಳಿಸ್ಬೇಕಾಗಿತ್ತು. ಅದರಲ್ಲಿ ಬಿಟ್ಟಿ ಬಿಲ್ಡರ್ಸ್ ಬೇರೆ. ತಾರಕ್, ನಾನು ಹೇಳ್ದ ಕೇಳು, ಸ್ವಲ್ಪ ಸುಮ್ಮನೆ ಇರೋ. ಯಾಕೆ ಸುಮ್ಮನೆ ಇರ್ಬೇಕು ಡ್ಯಾಡ್? ನಾನು ಯಾಕೆ ಸುಮ್ಮನೆ ಇರ್ಬೇಕು? ನನ್ನ ಪಾಡಿಗೆ ನನ್ನ ಜಗತ್ತಲ್ಲಿ ನಾನಿದ್ದೆ ತಾನೆ. ಅದರಿಂದ ಹೊರಗಡೆ ಬರೋ ಹಾಗೆ ಮಾಡಿದ್ದು ಇವರು. ಹಾಗಿದ್ಮೇಲೆ ನಾನು ಯಾಕೆ ಸುಮ್ಮನೆ ಇರ್ಲಿ ಇವಾಗ? ನಾನು ಹೀಗೆ ಇರ್ತೀನಿ, ಅವ್ರಿಗೆ ಬೇರೆ ವಿಧಿನೇ ಇಲ್ಲ, ಕೇಳಿಸ್ಕೊತಾನೆ ಇರ್ಬೇಕು. ದಟ್ಸ್ ಆಲ್. ಅಲ್ವೇನ್ರಿ? ಈ ತರ ಕ್ಯಾರೆಕ್ಟರ್ ಜೊತೆ ನಿಮ್ ತರ ಕ್ಯಾರೆಕ್ಟರ್ ಮಿಂಗಲ್ ಆಗಿ ಕೊನೆಗೆ ಅಖಿಲ ಅನ್ನೋ ಕ್ಯಾರೆಕ್ಟರ್ ಹುಟ್ಟುಬಿಡ್ತು. ನಿನ್ನ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಡ್ಯಾಡ್. ದಿನ ಬಂದು ರಾಜೇಶ್ವರಿ ಸುಮ್ನೆ ಇರು ಅನ್ನೋ ಬದಲು ಇನ್ನೊಂದು ಮದ್ವೆ ಆಗ್ಬಿಟ್ಟಿದ್ರೆ ನಾವೆಲ್ಲ ಸುಮ್ನೆ ಇದ್ ಬಿಡ್ತಿದ್ರಿ. ಗೋವಿಂದ ಬಾಸ್, ಈ ಮನೇಲಿರೋರ್ಗೆಲ್ಲ ಕಾನ ಪಿನ್ನ ತುಮಿಚ್ ಕರ್ನೆ ಕಾನ दोनों भी मैच ಬಾಸ್, ಅವಾಗವಾಗ ಇನೇಚ್. ಆಗಿದ್ಮೇಲೆ ನಮ್ಮೆಲ್ರಿಗೂ ಇನ್ಮೇಲೆ ನಾರ್ಮಲ್ ಆಗಿರೋ ಅಡಿಗೆನೆ ಮಾಡ್ಬಿಡು. ಆದ್ರೆ ನಿಮ್ಮ ಸ್ಕಾರ್ಪಿಯನ್ ಕ್ವೀನಿಗೆ ಮಾರ್ನಿಂಗ್ ಮಾನ ಮರ್ಯಾದೆ ಅನ್ನೋ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಆಸ್ತಿ ಅಂತಸ್ತು ಅನ್ನೋ ಲಂಚು, ರಾತ್ರಿ ಲೈಟ್ ಆಗಿ ಸ್ಟೇಟಸ್ ಅನ್ನೋ ಸಲಾಡ್ ಸಾಕು, ತಿಂದು ಮಲ್ಕೊಂಡ್ಬಿಡ್ತಾರೆ. ಇವನ್ ಯಾಕೋ ಇವತ್ತು ತುಂಬಾ ಓವರಾಗಾಡ್ತಿದ್ದಾನೆ. ಇವನ್ ನಡವಳಿಕೆ ನೋಡ್ತಾ ಇದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಪಾಪ ಮಾಮ್ ನೋಡಿದ್ರೆ ಅಯ್ಯೋ ಅನ್ಸ್ತಾ ಇದೆ. ಹೌದು ಸಂಭವ, ಇವನ್ ಮಾತಾಡ್ತಿರೋದು ನೋಡಿದ್ರೆ
ಇನ್ಮೇಲೆ ನಿಮ್ಮ ಅಮ್ಮನಿಗೆ ಉಪವಾಸ ನಿಗತಿ ಅನ್ಸುತ್ತೆ, ಯಾಕಂದ್ರೆ ಅದೆಲ್ಲ ಹಾಕಿ ಅಡುಗೆ ಮಾಡಕ್ಕಾಗಲ್ಲ. ಡ್ಯಾಡ್, ಈ ಕಾರ್ ಮೇಲೆ ನನ್ನ ಸಿಂಗರಿ ಹೆಸರು ಹಾಕ್ಸಿರೋದ್ರಿಂದ ಇಲ್ಲಿರೋ ಬಾಲಂಗೋಚಿಗಳಿಗೆ ಸಿಕ್ಕಾಪಟ್ಟೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ. ನನ್ಗೂ ಗೊತ್ತು. ನಾನು ಈ ಕಡೆಯಿಂದ ಹೋಗ್ತಿದ್ದಾಗೆ ಇದನ್ನ ಕಿತ್ತಾಕೋ ಪ್ರೋಗ್ರಾಮ್ ಏನಾದ್ರೂ ಇಟ್ಕೊಂಡ್ರೆ ಮನೆ ಮುಂದೆ ಇರೋ ರಾಜೇಶ್ವರಿ ನಿವಾಸನ ಕಿತ್ ಬಿಸಾಕಿ ಮಯೂರಿ ನಿವಾಸ ಅಂತ ಬೋರ್ಡ್ ಹಾಕಿಸ್ಬಿಡ್ತೀನಿ. ಆಮೇಲೆ ಪ್ರತಿದಿನ ಓದೋರು ಬಂದೋರು ಆ ಬೋರ್ಡನ್ನೇ ನೋಡ್ಬೇಕಾಗತ್ತೆ. ಹುಷಾರ್.